ಗಣರಾಜ್ಯೋತ್ಸವದ ವೇಳೆ ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಭಾಷಣ ಕೈಬಿಟ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಗಣರಾಜ್ಯೋತ್ಸವದ ವೇಳೆ ಕೇಂದ್ರ ಸರ್ಕಾರದ ಮೇಲೆ ಕಂಪ್ಲೀಟ್ ಕೂಲ್ ಆಗಿದ್ದಾರೆ. ಟೀಕೆ ಭಾಷಣವನ್ನ ಕೈಬಿಟ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಸದನದಲ್ಲಿ ಗವರ್ನರ್ ಆಕ್ಷೇಪದ ಬೆನ್ನಲ್ಲೇ ಎಚ್ಚರಿಕೆಯ ಹೆಜ್ಜೆಯನ್ನ ಅನುಸರಿಸ್ತಾ ಇದ್ದಾರೆ. ಮಾಣಿಕ್ ಷಾ ಮೈದಾನದಲ್ಲಿ ಭಾಷಣ ಮಾಡಿದ ಗವರ್ನರ್. ಗಣರಾಜ್ಯೋತ್ಸವದಂದು ರಾಜ್ಯದ ಜನರಿಗೆ ಸಂದೇಶ. ರಾಜ್ಯಪಾಲರ ಭಾಷಣವನ್ನ ಸಿದ್ಧಪಡಿಸಿದ್ದ ಕೈ ಸರ್ಕಾರ. ಗೆಹ್ಲೋಟ್ ಸ್ಪೀಚ್ನಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಯಾವುದೇ ರೀತಿಯ ಟೀಕೆಗಳಿಲ್ಲ. ಕೈ ಸರ್ಕಾರದ ಮುಂದಿನ ಗುರಿ ಬಗ್ಗೆ ಮಾತ್ರ ಉಲ್ಲೇಖವನ್ನ ಮಾಡಿದ್ದಾರೆ. 2.5 ವರ್ಷಗಳ ಸಾಧನೆ, ಅಭಿವೃದ್ಧಿ ಕಾರ್ಯಗಳು. ಗಣತಂತ್ರದಂದು ಸಂಘರ್ಷಕ್ಕೆ ಇಳಿಯದ ಕೈ ಸರ್ಕಾರ. ಗಣರಾಜ್ಯೋತ್ಸವದ ವೇಳೆ ಕೇಂದ್ರ ಸರ್ಕಾರದ ಮೇಲೆ ಕಂಪ್ಲೀಟ್ ಕೂಲ್ ಆಗಿದ್ದಾರೆ ರಾಜ್ಯ ಸರ್ಕಾರದವರು. ಟೀಕೆ ಭಾಷಣವನ್ನ ಕೈಬಿಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಸದನದಲ್ಲಿ ಗವರ್ನರ್ ಆಕ್ಷೇಪದ ಬೆನ್ನಲ್ಲೇ ಈಗ ಎಚ್ಚರಿಕೆಯ ಹೆಜ್ಜೆಯನ್ನ ಅನುಸರಿಸ್ತಾ ಇದ್ದಾರೆ. ಮಾಣಿಕ್ ಷಾ ಮೈದಾನದಲ್ಲಿ ಭಾಷಣ ಮಾಡಿದ ಗವರ್ನರ್ ಗಣರಾಜ್ಯೋತ್ಸವದಂದು ರಾಜ್ಯದ ಜನರಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ರಾಜ್ಯಪಾಲರ ಭಾಷಣವನ್ನ ಕೈ ಸರ್ಕಾರವೇ ಸಿದ್ಧಪಡಿಸಿತ್ತು. ಈ ಒಂದು ಸಿದ್ಧಪಡಿಸಿದಂತಹ ಏನೊಂದು ಭಾಷಣ ಪ್ರತಿ ಇತ್ತು, ಅದರಲ್ಲಿ ಯಾವುದೇ ರೀತಿಯ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಯಾವುದೇ ರೀತಿಯ ಒಂದು ಲೈನ್ಸ್ ಕೂಡ ಇರಲಿಲ್ಲ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಗಣರಾಜ್ಯೋತ್ಸವದ ವೇಳೆ ಯಾವುದೇ ರೀತಿಯ ಕಿರಿಕ್ ಆಗಬಾರ್ದು ಅಂತ ಸದ್ಯಕ್ಕೆ ಕೈ ಸರ್ಕಾರ ಬಹಳ ಸೈಲೆಂಟ್ ಆಗಿದೆ, ಜೊತೆಗೆ ಎಚ್ಚರಿಕೆಯ ನಡೆಯನ್ನ ಅನುಸರಿಸಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಭಾಷಣವನ್ನ ಸಿದ್ಧಪಡಿಸುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಭಾಷಣದಲ್ಲಿ ಕೆಲವೊಂದಿಷ್ಟು ಟೀಕೆಗಳನ್ನ ಪ್ರತಿ ಬಾರಿಯೂ ಕೂಡ ಕೊಡ್ತಾ ಇದ್ರು ಭಾಷಣ ಮಾಡುವಂತಹ ಸಂದರ್ಭದ. ಆದ್ರೆ ಇವತ್ತು ಯಾವುದೇ ರೀತಿಯ ಟೀಕೆಗಳು ಕೂಡ ಇರಲಿಲ್ಲ. ಯಾಕೆ ಬೇಕು ಈ ಒಂದು ಕಿರಿಕ್ ಅಂತ ಸುಮ್ಮನಾದ್ರ ಅಂತ. ಎಸ್ ಸಾಹಿತ್ಯ, ಈಗಾಗಲೇ ಏನು ರಾಜ್ಯಪಾಲರು ಮೊನ್ನೆ ಅಷ್ಟೇ ಜಂಟಿ ಅಧಿವೇಶನ ನಡಿಬೇಕಾದಂತ ಸಂದರ್ಭದಲ್ಲಿ ಮೊದಲ ದಿನ ಅವರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಆ ಭಾಷಣವನ್ನ ಪ್ರತಿಯನ್ನ ಕೊಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಅವರು ಆ ಭಾಷಣವನ್ನ ಓದೋದಿಲ್ಲ, ನೇರವಾಗಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ತೆರಳುತ್ತಾರೆ. ಮತ್ತೆ ಇವತ್ತು ಅದೇ ರೀತಿಯ ಗೊಂದಲ ಆಗ್ಬಾರ್ದು ಅಂತ ಹೇಳಿ ಯಾವುದೇ ಒಂದು ವಿಚಾರಗಳು ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಇರುವಂತ ಯಾವುದೇ ವಿಚಾರಗಳನ್ನ ಉಲ್ಲೇಖ ಮಾಡದೆ ಭಾಷಣವನ್ನ ತಯಾರು ಮಾಡಿರ್ತಾರೆ. ಜೊತೆಗೆ ರಾಜ್ಯ ಸರ್ಕಾರವನ್ನ ಹೊಗಳುವ ರೀತಿಯಲ್ಲಿ ಆ ಭಾಷಣ ಕೂಡ ಕಂಪ್ಲೀಟ್ಲಿ ತಯಾರಾಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಒಂದು ರೀತಿಯಾಗಿ ಮೊನ್ನೆ ನಡೆದಂತ ಇನ್ಸಿಡೆಂಟ್ ಮತ್ತೆ ರಿಪೀಟ್ ಆಗದ ರೀತಿಯಲ್ಲಿ ನಾರ್ಮಲಿ ಅಂದ್ರೆ ಯಾವ ರೀತಿಯಾಗಿ ಪ್ರತಿ ಸಲ ಭಾಷಣವನ್ನ ರಾಜ್ಯಪಾಲರು ಓದ್ತಾರೋ ಅದೇ ರೀತಿಯಾಗಿ ಇವತ್ತು ಕೂಡ ಅದೇ ರೀತಿಯಾದ ಒಂದು ಭಾಷಣವನ್ನ ಓದ್ತಾರೆ. ಯಾವುದೇ ಒಂದು ಅಂದ್ರೆ ಹೋದ್ಸಲ ನಡೆದಂತ ಘಟನೆ ರಿಪೀಟ್ ಆಗೋದಿಲ್ಲ. ಆ ಘಟನೆ ನಡಿಬಾರ್ದು ಅಂತಾನೆ ಹೇಳಿ ರಾಜ್ಯ ಸರ್ಕಾರ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡು ಈ ರೀತಿಯಾಗಿ ಭಾಷಣದ ಪ್ರತಿಯನ್ನು ಕೂಡ ರೆಡಿ ಮಾಡಿಕೊಟ್ಟಿರ್ತಾರೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.